ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸ್ವದೇಶಿ ಕೌಂಟರ್ ಡ್ರೋನ್ ಸಿಸ್ಟಮ್ಸ್ಗಳ ಅಭಿವೃದ್ಧಿಯಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು ನಿರ್ಮಾಣವಾಗುತ್ತಿದೆ. ಖಾಸಗಿ ರಕ್ಷಣಾ ಸಂಸ್ಥೆಯಾದ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ SDAL ಕಂಪನಿ ಅಭಿವೃದ್ಧಿಪಡಿಸಿರುವ ಭಾರ್ಗವಾಸ್ತ್ರ ಮುಂದಿನ ಕೆಲವೇ ವರ್ಷಗಳಲ್ಲಿ ಕೇವಲ ಡ್ರೋನ್ಗಳನ್ನು ಹೊಡೆದುರುಳಿಸುವ ವ್ಯವಸ್ಥೆಯಾಗಿಯೇ ಉಳಿಯದೆ ಭಾರತದ ಬಹುಪದರದ ವಾಯುರಕ್ಷಣಾ ಜಾಲದ ಪ್ರಮುಖ ಭಾಗವಾಗುವ ಸಾಧ್ಯತೆ ಇದೆ. SDAL ಸಂಸ್ಥೆಯ ಅಧ್ಯಕ್ಷರಾದ ಸತ್ಯನಾರಾಯಣ ನೂವಲ್ ಅವರು ನಾಗಪುರದಲ್ಲಿ ನಡೆದ ಭಾರ್ಗವಾಸ್ತ್ರ ಪ್ರದರ್ಶನದ ಬಳಿಕ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ 2030 ವೇಳೆಗೆ ಭಾರ್ಗವಾಸ್ತ್ರ 3 ಹಂತದ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ರೂಪುಗೊಳ್ಳಲಿದೆ. ಇದು 2.5 ಕಿಲೋಮೀಟರ್, 6 ಕಿಲೋಮೀಟರ್ ಮತ್ತು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ವೈಮಾನಿಕ ಗುರಿಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿರಲಿದೆ. ಇದು ಕೇವಲ ಒಂದು ಹೊಸ ಕ್ಷಿಪಣಿಯ ಯೋಜನೆಯಲ್ಲ, ಭಾರತದ ಭವಿಷ್ಯದ ಸುದರ್ಶನ ಚಕ್ರ ಎಂಬ ಬಹುಪದರದ ರಾಷ್ಟ್ರೀಯ ವಾಯುರಕ್ಷಣಾ ವ್ಯವಸ್ಥೆಗೆ ಭಾರ್ಗವಾಸ್ತ್ರ ಅಡಿಪಾಯವಾಗಬಹುದು ಎಂದು SDAL ಕಂಪನಿ ವಿಶ್ವಾಸ ವ್ಯಕ್ತಪಡಿಸಿದೆ. ನೂವಲ್ ಅವರ ಮಾತಿನ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲ್ಪಿಸಿರುವ ಸುದರ್ಶನ ಚಕ್ರ ಯೋಜನೆ ಯಾವ ಸಂಸ್ಥೆಯ ನೇತೃತ್ವದಲ್ಲೇ ಅಭಿವೃದ್ಧಿಯಾದರೂ ಭಾರ್ಗವಾಸ್ತ್ರ ತಂತ್ರಜ್ಞಾನ ಅದರ ಪ್ರಮುಖ ಅಡಿಪಾಯವಾಗಲಿದೆ. DRDO ಅಥವಾ ಬೇರೆ ಯಾವುದೇ ಸಂಸ್ಥೆ ಈ ಯೋಜನೆಯನ್ನು ಮುನ್ನಡೆಸಿದರೂ ಭಾರತದ ಸ್ವದೇಶಿ ತಂತ್ರಜ್ಞಾನದಿಂದಲೇ 2030 ಒಳಗೆ ಈ ಗುರಿಯನ್ನು ಸಾಧಿಸಬಹುದು ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇದೀಗ ಈ 3 ಹಂತದ ರಕ್ಷಣಾ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಮೊದಲ ಹಂತ 2.5 ಕಿಲೋಮೀಟರ್ ವ್ಯಾಪ್ತಿಯದು. ಇದೇ ಭಾರತೀಯ ಸೇನೆ ಪ್ರಸ್ತುತ ಕೇಳಿರುವ ಮೂಲಭೂತ ಅವಶ್ಯಕತೆ. ಕಡಿಮೆ ದೂರದಲ್ಲಿ ಪ್ರವೇಶಿಸುವ ಶತ್ರುಗಳ FPV ಡ್ರೋನ್, ಸಣ್ಣ UAV ಹಾಗೂ ಲಾಯ್ಟರಿಂಗ್ ಮ್ಯುನಿಷನ್ಸ್ ಗಳಂತಹ ಬೆದರಿಕೆಗಳನ್ನು ತಕ್ಷಣವೇ ಹೊಡೆದುರುಳಿಸಲು ಭಾರ್ಗವಾಸ್ತ್ರವನ್ನು ಮೂಲತಃ ಇದೇ ವ್ಯಾಪ್ತಿಗೆ ವಿನ್ಯಾಸಗೊಳಿಸಲಾಗಿದೆ. ಎರಡನೇ ಹಂತ 6 ಕಿಲೋಮೀಟರ್ ವ್ಯಾಪ್ತಿಯದ್ದು. ಇದು ಈಗಾಗಲೇ ಅಭಿವೃದ್ಧಿಯ ಹಂತವನ್ನು ದಾಟಿದೆ ಎಂದು SDAL ಕಂಪನಿ ತಿಳಿಸಿದೆ. ಭಾರ್ಗವಾಸ್ತ್ರ ಹೊಂದಿರುವ ಎಲೆಕ್ಟ್ರೋ ಆಪ್ಟಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ EOTS ಸಿಸ್ಟಮ್ ಈಗಾಗಲೇ 6 ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಪತ್ತೆ ಹಚ್ಚಬಲ್ಲ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲ, ಇದೇ ವ್ಯಾಪ್ತಿಗೆ ತಕ್ಕ ಹೊಸ ಮಿಸೈಲ್ ಅಭಿವೃದ್ಧಿ ಕಾರ್ಯವೂ ಆರಂಭವಾಗಿದೆ. ಇದರಿಂದ ಭಾರತೀಯ ಸೇನೆ ಕೇಳಿರುವ 2.5 ಕಿಲೋಮೀಟರ್ ಅವಶ್ಯಕತೆಯನ್ನು ಮೀರಿಸಿ ಇನ್ನೂ ದೂರದಲ್ಲೇ ಶತ್ರುವಿನ ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಭಾರತಕ್ಕೆ ಲಭ್ಯವಾಗಲಿದೆ. ಇದರ ಜೊತೆಗೆ ಭಾರ್ಗವಾಸ್ತ್ರ ಹೊಂದಿರುವ ರೆಡಾರ್ 6 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರದಲ್ಲಿ ಬರುತ್ತಿರುವ ಶತ್ರುಗಳ ಸಣ್ಣ ವೈಮಾನಿಕ ಗುರಿಗಳನ್ನು ಪತ್ತೆ ಹಚ್ಚಿ ಅವುಗಳ ಮಾಹಿತಿಯನ್ನು ತಕ್ಷಣವೇ ಇಂಟರ್ಸೆಪ್ಷನ್ ವ್ಯವಸ್ಥೆಗೆ ರವಾನಿಸಲಿದೆ. ಇದರಿಂದ ಗುರಿಯನ್ನು ಹೆಚ್ಚು ವೇಗವಾಗಿ ಮತ್ತು ನಿಖರವಾಗಿ ನಾಶಪಡಿಸಲು ಸಾಧ್ಯವಾಗುತ್ತದೆ. ಇದೀಗ ಅತ್ಯಂತ ಮಹತ್ವದ 3ನೇ ಹಂತದ ಬಗ್ಗೆ ನೋಡೋಣ. ಭವಿಷ್ಯದಲ್ಲಿ ಭಾರ್ಗವಾಸ್ತ್ರ 25 ಕಿಲೋಮೀಟರ್ ವ್ಯಾಪ್ತಿಯ ರಕ್ಷಣಾ ಸಾಮರ್ಥ್ಯವನ್ನು ಪಡೆಯುವ ಗುರಿ ಹೊಂದಿದೆ. ಇದು ಈಗಿನ ಕೌಂಟರ್ ಡ್ರೋನ್ ವ್ಯವಸ್ಥೆಗಳಿಗಿಂತ ಬಹಳ ದೊಡ್ಡ ಹೆಜ್ಜೆಯಾಗಲಿದೆ. ಈ ಮಟ್ಟದ ಸಾಮರ್ಥ್ಯ ಬಂದರೆ ಕೇವಲ ಡ್ರೋನ್ಗಳಷ್ಟೇ ಅಲ್ಲ, ದೊಡ್ಡ UAV, ದೂರದಿಂದ ಬರುವ ವೈಮಾನಿಕ ಬೆದರಿಕೆಗಳು ಹಾಗೂ ಕ್ರೂಸ್ ಮಿಸೈಲ್ ಮಾದರಿಯ ಕೆಲವು ಗುರಿಗಳ ವಿರುದ್ಧವೂ ಪರಿಣಾಮಕಾರಿ ರಕ್ಷಣೆಯನ್ನು ಒದಗಿಸುವ ಸಾಧ್ಯತೆ ಹೆಚ್ಚುತ್ತದೆ. ಇದು ಭಾರತದ ದೀರ್ಘ ವ್ಯಾಪ್ತಿಯ ಪ್ರಾಜೆಕ್ಟ್ ಕುಶಾ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನ ಜೊತೆಗೆ ಪರಸ್ಪರ ಪೂರಕವಾಗಿ ಕಾರ್ಯನಿರ್ವಹಿಸುವ ಮಧ್ಯಮ ಹಂತದ ರಕ್ಷಣಾ ಪದರವಾಗಬಹುದು ಎಂಬ ನಿರೀಕ್ಷೆ ಇದೆ. ಈ ಸಂಪೂರ್ಣ ಯೋಜನೆಯ ಅತ್ಯಂತ ವಿಶೇಷ ಅಂಶವೇನೆಂದರೆ ಭಾರತದ ವಾಯುರಕ್ಷಣೆಯನ್ನು ಒಂದೇ ಆಯುಧದ ಮೇಲೆ ಅವಲಂಬಿಸದೆ ವಿವಿಧ ದೂರಗಳಲ್ಲಿ ಕಾರ್ಯನಿರ್ವಹಿಸುವ ಹಲವಾರು ಪದರಗಳಾಗಿ ನಿರ್ಮಿಸಲಾಗ್ತಿದೆ. ಇಂದಿನ ಯುದ್ಧ ಭೂಮಿಯಲ್ಲಿ ಬೆದರಿಕೆಗಳ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ ಸ್ನೇಹಿತರೆ. ಕೆಲವೊಮ್ಮೆ ಅತ್ಯಂತ ಕಡಿಮೆ ಬೆಲೆಯ ಶತ್ರುಗಳ FPV ಡ್ರೋನ್ ದಾಳಿ ನಡೆಯಬಹುದು. ಮತ್ತೊಮ್ಮೆ ಡ್ರೋನ್ ಸ್ವಾರ್ಮ್ ಒಂದೇ ಸಮಯದಲ್ಲಿ 100 ಡ್ರೋನ್ಗಳನ್ನು ಕಳುಹಿಸಬಹುದು. ಇನ್ನೊಂದೆಡೆ ದೊಡ್ಡ UAV ಅಥವಾ ದೂರದ ವೈಮಾನಿಕ ಬೆದರಿಕೆಗಳು ಕಾಣಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಒಂದೇ ವ್ಯಾಪ್ತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಸಾಕಾಗುವುದಿಲ್ಲ. ಅದಕ್ಕಾಗಿಯೇ ಭಾರತ 2.5 ಕಿಲೋಮೀಟರ್, 6 ಕಿಲೋಮೀಟರ್ ಮತ್ತು 25 ಕಿಲೋಮೀಟರ್ ಎಂಬ
3 ಹಂತದ ಲೇಯರ್ ಡಿಫೆನ್ಸ್ ಮಾದರಿಯನ್ನು ರೂಪಿಸುತ್ತಿದೆ. ಈ ವಿಧಾನವು ಜಗತ್ತಿನ ಅತ್ಯಂತ ಯಶಸ್ವಿ ಏರ್ ಡಿಫೆನ್ಸ್ ನೆಟ್ವರ್ಕ್ಗಳಲ್ಲಿ ಒಂದಾದ ನಮ್ಮ ಇಸ್ರೇಲ್ನ ಐರನ್ ಡೋಮ್, ಡೇವಿಡ್ ಸ್ಲಿಂಗ್ ಮತ್ತು ಆರೋ ವ್ಯವಸ್ಥೆಗಳ ತತ್ವಕ್ಕೆ ಹೋಲಿಕೆಯಾಗಿದೆ. ಅಂದರೆ ಹತ್ತಿರದ ಬೆದರಿಕೆಗೆ ಕಡಿಮೆ ವೆಚ್ಚದ ಇಂಟರ್ಸೆಪ್ಟರ್, ಮಧ್ಯಮ ದೂರಕ್ಕೆ ಇನ್ನಷ್ಟು ಶಕ್ತಿಶಾಲಿ ವ್ಯವಸ್ಥೆ ಹಾಗೂ ದೂರದ ಶತ್ರುಗಳ ಗುರಿಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನು ಬಳಸುವ ಮಾದರಿಯೇ ಇದು. ಜುಲೈ 23 ಮತ್ತು 24ರಂದು ನಾಗಪುರದಲ್ಲಿ ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಹಾಗೂ ಭಾರತೀಯ ವಾಯುಪಡೆಗಾಗಿ ಭಾರ್ಗವಾಸ್ತ್ರದ ಸಂಪೂರ್ಣ ವೆಪನ್ ಸಿಸ್ಟಮ್ನ ನೇರ ಲೈವ್ ಫೈರಿಂಗ್ ಡೆಮಾನ್ಸ್ಟ್ರೇಷನ್ ಯಶಸ್ವಿಯಾಗಿ ನಡೆಸಲಾಯಿತು. ಈ ಪ್ರದರ್ಶನದಲ್ಲಿ ವಾಹನದ ಮೇಲೆ ಅಳವಡಿಸಲಾದ ಭಾರ್ಗವಾಸ್ತ್ರ ವ್ಯವಸ್ಥೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಇದರಲ್ಲಿ ಕಡಿಮೆ ವೆಚ್ಚದ ಅನ್ಗೈಡೆಡ್ ರಾಕೆಟ್ಸ್ ಹಾಗೂ ಅತ್ಯಂತ ನಿಖರವಾದ ಮೈಕ್ರೋ ಮಿಸೈಲ್ಸ್ ಗಳು ಎರಡನ್ನು ಸಂಯೋಜಿಸಿರುವ ವಿಶಿಷ್ಟ ವಿನ್ಯಾಸವಾಗಿದೆ. ಈ ಎರಡು ರೀತಿಯ ಆಯುಧಗಳನ್ನು ಒಟ್ಟಿಗೆ ಬಳಸುವುದರಿಂದ ಒಂದೇ ಡ್ರೋನ್ ಮಾತ್ರವಲ್ಲ, ಒಂದೇ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರುವ ಡ್ರೋನ್ ಸ್ವಾರ್ಮ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿಯಾಗಿ ಹೊಡೆದುರುಳಿಸಬಹುದು ಎಂದು SDAL ಕಂಪನಿ ಹೇಳಿದೆ. ಸಾಂಪ್ರದಾಯಿಕ ಏರ್ ಡಿಫೆನ್ಸ್ ಮಿಸೈಲ್ಗಳನ್ನು ಬಳಸುವುದಕ್ಕಿಂತ ಈ ವಿಧಾನವು ಹೆಚ್ಚು ಆರ್ಥಿಕವಾಗಿದ್ದು ದೊಡ್ಡ ಪ್ರಮಾಣದ ಡ್ರೋನ್ ಸ್ವಾರ್ಮ್ ದಾಳಿಗಳನ್ನು ಎದುರಿಸಲು ಸೂಕ್ತ ಪರಿಹಾರವಾಗಲಿದೆ. ಒಟ್ಟಾರೆ ನೋಡಿದರೆ ಭಾರ್ಗವಾಸ್ತ್ರ ಇಂದು ಕೇವಲ ಕೌಂಟರ್ ಡ್ರೋನ್ ಸಿಸ್ಟಮ್ ಆಗಿ ಆರಂಭವಾಗಿದ್ದರೂ ಮುಂದಿನ 4 ವರ್ಷಗಳಲ್ಲಿ ಭಾರತದ ಬಹುಪದರದ ವಾಯು ರಕ್ಷಣಾ ಜಾಲದ ಪ್ರಮುಖ ಭಾಗವಾಗಿ ಬೆಳೆಯುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. 2030ರ ವೇಳೆಗೆ 2.5 ಕಿಲೋಮೀಟರ್, 6 ಕಿಲೋಮೀಟರ್ ಹಾಗೂ 25 ಕಿಲೋಮೀಟರ್ ಎಂಬ 3 ಹಂತಗಳಲ್ಲಿ ಕಾರ್ಯನಿರ್ವಹಿಸುವ ಭಾರ್ಗವಾಸ್ತ್ರ ಭಾರತದ ಸುದರ್ಶನ ಚಕ್ರ ಯೋಜನೆಯ ಬಲಿಷ್ಠ ಅಡಿಪಾಯವಾಗುತ್ತದೆಯೇ ಎಂಬುದನ್ನು ಮುಂದಿನ ವರ್ಷಗಳು ನಿರ್ಧರಿಸಲಿವೆ. ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಭಾರ್ಗವಾಸ್ತ್ರ ಭಾರತದ ಡ್ರೋನ್ ಡಿಫೆನ್ಸ್ ಸಾಮರ್ಥ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.